ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ 2026ನೇ ಸಾಲಿನ ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ 2026ನೇ ಸಾಲಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನೇನು ಫಲಪ್ರಾಪ್ತಿಯಾಗತ್ತೆ ಅಂಥೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮುಂಚೆ ನಾನು ನಿಮಗೊಂದು ವಿಷಯವನ್ನು ಹೇಳಬೇಕು. ಅದೇನು ಅಂಥೇಳಿ ಆದರೆ, ಈ ವರ್ಷದ ಅಕ್ಷಯ ತೃತೀಯದಂದು ಅಂಥೇಳಿ ಆದರೆ 20ನೇ ತಾರೀಕು, ಏಪ್ರಿಲ್ ತಿಂಗಳ 20ನೇ ತಾರೀಖಿನಂದು ಶೃಂಗೇರಿಯಲ್ಲಿರುವಂತಹ ನಮ್ಮ ಯಾಗಶಾಲೆಯಲ್ಲಿ ನಾವು ಶ್ರೀ ಸೂಕ್ತ ಹೋಮ, ದುರ್ಗಾ ಹೋಮ ಮತ್ತು ಸರಸ್ವತಿ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ಈ ಶ್ರೀ ಸೂಕ್ತ ಹೋಮವನ್ನು ಮಾಡುವುದರಿಂದಾಗಿ ಹಣಕಾಸಿನ ವಿಚಾರದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಹಾಗೆ ಉದ್ಯೋಗಾದಿ ಎಲ್ಲ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಸರಸ್ವತಿ ಹೋಮದಿಂದಾಗಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ದುರ್ಗಾ ಹೋಮದಿಂದಾಗಿ ನಿಮ್ಮ ಕುಟುಂಬಕ್ಕೆ ಒಂದಷ್ಟು ರಕ್ಷಣೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಅಭಿವೃದ್ಧಿ ಉಂಟಾಗಬೇಕು ಅಂತ ಹೇಳುವಂತಹ ಕಾರಣಕ್ಕಾಗಿ ನಾವು ಈ 3 ಹೋಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಿಮಗೂ ಕೂಡ ಇದರಲ್ಲಿ ನಾವು ಭಾಗವಹಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನೋಡಿ, ನೀವು ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ಈ 3 ಹೋಮಗಳ ಸಂಕಲ್ಪದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೀವು ನೋಂದಾಯಿಸಿಕೊಳ್ಳಬಹುದು. ಜೊತೆಗೆ ನೀವು ನಿಮ್ಮ ಒಂದು ವಿಳಾಸವನ್ನು ಕೂಡ ನೋಂದಾಯಿಸುವುದರ ಮೂಲಕ ನೀವು ಪ್ರಸಾದವನ್ನು ನಿಮ್ಮ ಮನೆಯಲ್ಲೇ ಪಡೆಯಬಹುದು. ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದೇವೆ. ನಿಮಗೆ ಇದರಲ್ಲಿ ಆಸಕ್ತಿ ಇದ್ದರೆ ನೋಡಿ, ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ಫೋನನ್ನು ಮಾಡಿ ನೀವು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು. ಇದಿಷ್ಟು ಕೂಡ ಒಂದು ವಿಚಾರ. ನಾವೀಗ ಈ 2026ನೇ ಸಾಲಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನೇನು ಫಲಗಳು ಪ್ರಾಪ್ತಿಯಾಗುತ್ತೆ ಅದನ್ನು ನೋಡ್ತಾ ಹೋಗೋಣ. ನೋಡಿ, ನಾವು ಮೊದಲು ಹೋದ ವರ್ಷದಲ್ಲಿ ಅಂದರೆ 2025ರಲ್ಲಿ ಏನೇನು ಹೇಳಿದ್ವಿ, ಏನೇನು ನಡೀತು ಅಂತ ಹೇಳುವಂತಹ ವಿಚಾರವನ್ನು ಒಂದು ಸ್ವಲ್ಪ ನೋಡ್ಕೊಂಡು ಬರೋಣ. ಅದಾದಮೇಲೆ ಮುಂದೆ 2026ರಲ್ಲಿ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳುವಂತಹ ವಿಚಾರವನ್ನು ನೋಡೋಣ. ಮೊದಲಿಗೆ 2025ನೇ ಸಾಲಿನಲ್ಲಿ ಏನೇನು ನಡೀತು ಅಂತ ಹೇಳುವಂತಹ ವಿಚಾರದ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರಣೆ. ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡುವಂಥದ್ದು, ತೀರ್ಥಯಾತ್ರೆಯನ್ನು ಮಾಡುವಂಥದ್ದು, ಇಂತಹ ವಿಚಾರದಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಮಕ್ಕಳೊಂದಿಗೆ ಒಂದು ಸ್ವಲ್ಪ ವೈಮನಸ್ಯಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ವಿದ್ಯಾರ್ಥಿಗಳು ಓದಿನ ಕಡೆಗೆ ಅತಿ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಪಂಚಮ ಶನಿ ನಡೀತಿರುವಂತಹ ಸಂದರ್ಭದಲ್ಲಿ ಅಂದ್ರೆ ಪುಸ್ತಕ ತೆಗೆದುಕೊಳ್ಳೆ ಇದೆಲ್ಲ ಯಾರಿಗ್ ಬೇಕಪ್ಪ, ಇದು ದೊಡ್ಡ ರಗ್ಲೆ, ಇದನ್ನೆಲ್ಲ ಮುಚ್ಚಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಅನ್ಸುತ್ತೆ. ಒಂದಷ್ಟು ವಸ್ತುಗಳು ಕಳೆದು ಹೋಗುವುದಕ್ಕೆ ಅವಕಾಶ ಇರುತ್ತೆ. ಅಮೂಲ್ಯವಾದ ವಸ್ತುಗಳು ಅಗ್ನಿಯೊಂದಿಗೆ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ನೀವು ಅಡುಗೆಯನ್ನು ಮಾಡುವಂಥದ್ದು ಇರಬಹುದು. ಅಂತಹ ಸಂದರ್ಭದಲ್ಲಿ ಒಟ್ಟಿನಲ್ಲಿ ಬೆಂಕಿಯ ಜೊತೆಗೆ ಕೆಲಸವನ್ನು ಮಾಡುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರ್ಬೇಕಾಗತ್ತೆ. ಇನ್ನು ಮೇಲಧಿಕಾರಿಗಳ ಜೊತೆಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಆದಷ್ಟು ನೀವು ತಾಳ್ಮೆಯಿಂದ ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಗಾತ್ರ ಗಾಂಭೀರ್ಯ ನಾಶನಂ, ಮುಖ್ಯವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ನಿಷ್ಠೂರ, ಒಂದಷ್ಟು ಸುಮ್ಮನೆ ಏನೋ ನಿಷ್ಠೂರಗಳು ಉಂಟಾಗುವಂಥದ್ದು ಇರಬಹುದು. ಕ್ರೋಧ, ಈ ವರ್ಷದಲ್ಲಿ ನಿಮಗೆ ಕೋಪ ಅಂತ ಹೇಳುವಂಥದ್ದು ಅತಿ ಹೆಚ್ಚಾಗಿ ಬಾಧಿಸುತ್ತೆ. ಸ್ನೇಹಿತರಿಂದ ಒಂದಷ್ಟು ಮೋಸ ಉಂಟಾಗುವುದಕ್ಕೆ ಅವಕಾಶ ಇದೆ. ಅಂದ್ರೆ ನೀವು ನಂಬಿದಂತಹ ವ್ಯಕ್ತಿಗಳೇ ಆದಷ್ಟು ನಿಮಗೆ ಮೋಸವನ್ನು ಮಾಡುವುದಕ್ಕೆ ಅವಕಾಶ ಇದೆ. ಹಾಗಾಗಿ ಒಂದನೇದಾಗಿ ಯಾರನ್ನು ಕೂಡ ಅತಿ ಹೆಚ್ಚಾಗಿ ನಂಬುವುದಕ್ಕೆ ಹೋಗಬೇಡಿ ಈ ವರ್ಷದಲ್ಲಿ, ಆಯ್ತಾ? ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಳ್ಳಿ, ಯಾರನ್ನು ನಂಬಿಕೊಳ್ಳುವಂಥದ್ದು ಉತ್ತಮವಲ್ಲ. ಅಲ್ಲಿಗೆ ಹೋದ ವರ್ಷದಲ್ಲಿ ನಿಮಗೆ ಮೊದಲು ಒಂದು 3-4 ತಿಂಗಳು ಒಂದು ಸ್ವಲ್ಪ ಪರವಾಗಿರಲಿಲ್ಲ. ಅದಾದ ಮೇಲೆ ಗುರುಗ್ರಹ ಅಷ್ಟಮ ಭಾವಕ್ಕೆ ಹೋಯಿತು, ಶನಿಗ್ರಹ ಪಂಚಮ ಭಾವದಲ್ಲಿ, ಹೀಗಾಗಿ ಅನೇಕ ವಿಧದಲ್ಲಿ ನಿಮಗೆ ಕಷ್ಟಗಳು ಉಂಟಾಯಿತು ಹೋದ ವರ್ಷದಲ್ಲಿ ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಇದಿಷ್ಟು ಕೂಡ ಹೋದ ವರ್ಷದಲ್ಲಿ ಏನೇನು ನಡೀತು ಅಂತ ಹೇಳಿ. ಈಗ 2026ನೇ ಸಾಲಿನಲ್ಲಿ ಏನೇನು ನಡೆಯುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ನಾವು ಒಂದು ವರ್ಷದ ಭವಿಷ್ಯವನ್ನು ವಿವೇಚನೆ ಮಾಡಬೇಕು ಅಂತ ಹೇಳಿ ಆದರೆ ಮುಖ್ಯವಾಗಿ 4 ಗ್ರಹಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ರಾಹು, ಕೇತು, ಗುರುಗ್ರಹ ಮತ್ತು ಶನಿಗ್ರಹ. ಇದರಲ್ಲಿ
ಈ ವರ್ಷದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ರಾಹುಕೇತುಗಳು ಬದಲಾವಣೆಯನ್ನು ಹೊಂದುತ್ತಾ ಇದ್ದಾವೆ. ಹಾಗಾಗಿ ಈ ವರ್ಷದ ಭವಿಷ್ಯವನ್ನು ವಿವೇಚನೆ ಮಾಡುವಂತಹ ಸಂದರ್ಭದಲ್ಲಿ ರಾಹುಕೇತುಗಳು ಹೋದ ವರ್ಷ ಎಲ್ಲಿತ್ತೋ ಅದೇ ಸ್ಥಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಇನ್ನು ಶನಿ ಗ್ರಹ ಅಂತೂ ಈ ವರ್ಷದಲ್ಲಿ ಹೋದ ವರ್ಷದ ರೀತಿಯೇ ಮೀನರಾಶಿಯಲ್ಲಿ ಸ್ಥಿರವಾಗಿರುತ್ತೆ. ಹಾಗಾಗಿ ಇವುಗಳಲ್ಲಿ ಏನು ಬದಲಾವಣೆ ಅಂತ ಹೇಳುವಂಥದ್ದಿಲ್ಲ. ಆದರೆ ಗುರುಗ್ರಹ ಮಾತ್ರ ಈ ವರ್ಷದಲ್ಲಿ 3 ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ. ಜನವರಿಯಿಂದ ಹಿಡಿದು ಜೂನ್ ತಿಂಗಳ 2ನೇ ತಾರೀಖಿನವರೆಗೂ ಕೂಡ ಅದು ಮಿಥುನ ರಾಶಿಯಲ್ಲಿ ಇರುತ್ತೆ. ಈ ಜೂನ್ 2ನೇ ತಾರೀಖಿನಿಂದ ಹಿಡಿದು ಅಕ್ಟೋಬರ್ 31ನೇ ತಾರೀಖಿನವರೆಗೂ ಕೂಡ ಅದು ಕರ್ಕಾಟಕ ರಾಶಿಯಲ್ಲಿ ಸ್ಥಿರವಾಗಿರುತ್ತೆ. ಇನ್ನು ನವೆಂಬರ್ ಮತ್ತು ಡಿಸೆಂಬರ್ ಕೊನೆಯ 2 ತಿಂಗಳಲ್ಲಿ ಅದು ಸಿಂಹ ರಾಶಿಯಲ್ಲಿ ಸ್ಥಿರವಾಗಿರುತ್ತೆ. ಈ ರೀತಿಯಾಗಿ ಗುರುಗ್ರಹ ಈ ವರ್ಷದಲ್ಲಿ 3 ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ. ಹಾಗಾಗಿ ನಾವು ಈ ವರ್ಷದ ಭವಿಷ್ಯವನ್ನು 3 ವಿಭಾಗ ಮಾಡಿ ತಿಳಿದುಕೊಳ್ಬೇಕು. ಮೊದಲನೇ ವಿಭಾಗ ಜನವರಿಯಿಂದ ಜೂನ್ವರೆಗೆ ಏನಾಗುತ್ತೆ ಅಂತ, 2ನೇ ವಿಭಾಗ ಜೂನಿಂದ ಹಿಡಿದ್ಬಿಟ್ಟು ಅಕ್ಟೋಬರ್ ಕೊನೆವರೆಗೆ ಏನಾಗುತ್ತೆ ಅಂತ, 3ನೇ ವಿಭಾಗ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಈ ರೀತಿಯಾಗಿ 3 ವಿಭಾಗವನ್ನು ಮಾಡಿ ತಿಳಿದುಕೊಳ್ಳೋಣ. ಮೊದಲನೇ ವಿಭಾಗ ಜನವರಿಯಿಂದ ಜೂನ್ವರೆಗೆ ಏನಾಗುತ್ತೆ ಅಂತ ಹೇಳಿದರೆ ಒಂದು ಸ್ವಲ್ಪ ನೀವು ಆರೋಗ್ಯದ ವಿಚಾರದಲ್ಲಿ ಜೋಪಾನವಾಗಿರಬೇಕಾಗತ್ತೆ. ನೋಡಿ, ಹೋದ ವರ್ಷಕ್ಕೂ ಮತ್ತು ಈ ವರ್ಷದ ಮೊದಲ 5 ತಿಂಗಳು ಜನವರಿಯಿಂದ ಜೂನ್ವರೆಗೂ ಏನು ವ್ಯತ್ಯಾಸ ಇಲ್ಲ. ಹೋದ ವರ್ಷದಲ್ಲೂ ಕೂಡ ಅನೇಕ ವಿಧವಾದಂತಹ ಕಷ್ಟಗಳು ಉಂಟಾಯಿತು, ಆರೋಗ್ಯದ ವಿಚಾರದಲ್ಲೆಲ್ಲ ಸಮಸ್ಯೆಗಳೆಲ್ಲ ಉಂಟಾಯ್ತಲ್ಲ, ಅದೆಲ್ಲ ಈ ವರ್ಷದ ಮೊದಲ 5 ತಿಂಗಳವರೆಗೂ ಕೂಡ ಮುಂದುವರಿಯುತ್ತೆ. ಜೀವೇಷ್ಟಮೇ ಸದಾರೋಗಿ ಕೃಪಣಃ ಶೋಕ ಸಂಯುತಃ ಬಹುವೈರಿ ಕುಕರ್ಮಾಚ ಕುರೂಪಶ್ಚ ಭವೇನ್ನರಹ ಅಂತ ಹೇಳಿರುವಂಥದ್ದು. ಸದಾರೋಗಿ, ಏನಾದರೂ ಒಂದು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಅಂತೂ ಕಾಡ್ತಾ ಇರುತ್ತೆ ಮೊದಲ 5 ತಿಂಗಳಲ್ಲಿ. ಕೃಪಣಃ, ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಒಂದಷ್ಟು ಸಮಸ್ಯೆಗಳು ಅಂತ ಹೇಳುವಂಥದ್ದು ಹೋದ ವರ್ಷವೂ ಉಂಟಾಯಿತು, ಅದೇ ರೀತಿಯಾಗಿ ಈ ವರ್ಷದಲ್ಲೂ ಕೂಡ ಉಂಟಾಗುತ್ತೆ. ವಾಸ್ತವವಾಗಿ ನೀವು ಜಿಪುಣರಲ್ಲ. ನಿಮಗೆ ಯಾವುದಾದ್ರೂ ಧಾರ್ಮಿಕ ಕಾರ್ಯಗಳಿರಬಹುದು ಅಥವಾ ಇನ್ನೊಂದು ಏನಕ್ಕೋ ಒಳ್ಳೊಳ್ಳೆ ಕೆಲಸಗಳಿಗೆಲ್ಲ ದುಡ್ಡನ್ನು ಕೊಡಬೇಕು ಅಂತ ಹೇಳಿ ಆಸೆ, ಆದರೆ ಕೈಯಲ್ಲಿ ದುಡ್ಡಿಲ್ಲ. ದುಡ್ಡು ಖರ್ಚು ಮಾಡುವವರು ಆದರೆ ಕೈಯಲ್ಲಿ ದುಡ್ಡಿಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಅಂತ ಹೇಳುವಂಥದ್ದು ಹೋದ ವರ್ಷದಲ್ಲೂ ಉಂಟಾಯಿತು. ಅದೇ ರೀತಿಯಾಗಿ ಈ ವರ್ಷದ ಮೊದಲ 5 ತಿಂಗಳವರೆಗೂ ಕೂಡ ಅದು ಮುಂದುವರಿಯುತ್ತೆ. ಶೋಕ ಸಂಯುತ, ಮನಸ್ಸಿಗೆ ಏನೋ ಒಂದು ರೀತಿ ದುಃಖ, ಬೇಜಾರು, ಈ ರೀತಿಯಾದಂತಹ ಪರಿಸ್ಥಿತಿ. ಬಹುವೈರಿ, ಮುಖ್ಯವಾಗಿ ಎಲ್ಲರ ಜೊತೆ ಕೂಡ ಗಲಾಟೆಗಳು, ಎಲ್ಲರ ಜೊತೆನೇ ಏನೋ ಸಣ್ಣ ಪುಟ್ಟ ಮನಸ್ತಾಪಗಳು, ಎಲ್ಲಿ ನೋಡಿದ್ರು ಶತ್ರುಗಳು ಅಂತ ಹೇಳೋರೆ ತುಂಬ ಹೋಗ್ಬಿಟ್ರು ಹೋದ ವರ್ಷದಲ್ಲಿ. ಅದೇ ಥರ ಈ ವರ್ಷದ ಮೊದಲ 5 ತಿಂಗಳಲ್ಲೂ ಕೂಡ ಅದು ಮುಂದುವರಿಯುತ್ತೆ. ಇದಿಷ್ಟು ವಿಚಾರಗಳಲ್ಲಿ ನೀವು ಮೊದಲ 5 ತಿಂಗಳು ಸ್ವಲ್ಪ ಜೋಪಾನವಾಗಿರಬೇಕು. ಏನು ವ್ಯತ್ಯಾಸ ಏನಿಲ್ಲ, ಹೋದ ವರ್ಷ ಹೇಗೆ ಇತ್ತೋ ಅದೇ ಥರನೇ ಇರುತ್ತೆ ಈ ಮೊದಲ 5 ತಿಂಗಳು ಅಂತ ಹೇಳುವಂಥದ್ದು. ಇದು ಮೊದಲನೇ ವಿಭಾಗ ಆಯಿತು. ಈಗ 2ನೇ ವಿಭಾಗ ಜೂನ್ 2ನೇ ತಾರೀಕಿನಿಂದ ಹಿಡಿದು ಅಕ್ಟೋಬರ್ 31ವರೆಗೆ ಏನಾಗುತ್ತೆ ಅಂತ ಹೇಳಿದರೆ ನೋಡಿ, ಇದು ಅತ್ಯಂತ ಉತ್ತಮವಾದ ಸಮಯ. ಗುರುಗ್ರಹ ನಿಮಗೆ ನವಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ನವಮ ಭಾವ ಅಂದರೆ ಏನು ಹೇಳಿ, ಭಾಗ್ಯಸ್ಥಾನ. ಭಾಗ್ಯಸ್ಥಾನದಲ್ಲಿ ಗುರುವಿನ ಸ್ಥಿತಿ ಇರುತ್ತೆ. ನಿಮಗೆ ಅದೃಷ್ಟದ ಬಾಗಿಲು ಅಂತ ಹೇಳುವಂಥದ್ದು ತೆಗೆಯುತ್ತೆ. ಅದೃಷ್ಟ ಸ್ಥಾನದಲ್ಲಿ ಗುರುವಿನ ಸ್ಥಿತಿ ಇರೋದ್ರಿಂದಾಗಿ ಅದೃಷ್ಟದ ಬಾಗಿಲು ತೆಗೆಯುತ್ತೆ ಈ ಸಮಯದಲ್ಲಿ. ಇದು ಅತ್ಯಂತ ಉತ್ತಮವಾಗಿರುವಂತಹ ಫಲ. ಅದರಲ್ಲೂ ಕೂಡ ಗುರುಗ್ರಹ ಅಲ್ಲಿ ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಹಾಗಾಗಿ ಅರ್ಥಂಚ ಸ್ವಕುಲಾಚಾರ ಗೃಹಲಾಭ ಸುಭೋಜನಂ ನಿತ್ಯಸ್ತ್ರೀಜನ ಸಂಪರ್ಕ ನವಮಸ್ಥೋ ಭವೇದ್ ಗುರುವು ಅಂತ ಹೇಳಿರುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಮುಖ್ಯವಾಗಿ ಅತ್ಯಂತವಾಗಿ ಅಭಿವೃದ್ಧಿ ಉಂಟಾಗುತ್ತೆ. ಹೋದ ವರ್ಷದಲ್ಲೂ ಕಷ್ಟ ಇತ್ತು, ಈ ವರ್ಷದ ಮೊದಲ 5 ತಿಂಗಳು ಕೂಡ ಹಣಕಾಸಿನ ವಿಚಾರದಲ್ಲಿ ನೋಡಿದ್ವಲ್ಲ ತುಂಬ ಕಷ್ಟ ಇತ್ತು. ಆದರೆ ಈ ಮಧ್ಯದ 5 ತಿಂಗಳು ನಿಮಗೆ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಗೃಹಲಾಭ, ನೋಡಿ, ಏನಾದರೂ ಜಾಗ ತಗೊಳ್ಬೇಕು, ಮನೆ ತಗೊಳ್ಬೇಕು, ಮನೆ ಕಟ್ಟಬೇಕು ಅಂತಿದ್ರು ಕೂಡ ಈ ಮಧ್ಯದ 5 ತಿಂಗಳಲ್ಲಿ ಅವಕಾಶ ಅಂತ ಹೇಳುವಂಥದ್ದು ಉಂಟು. ಹಾಗೆ ವಿವಾಹಾಪೇಕ್ಷೆಗಳಿಗೂ ಕೂಡ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ಗುರುಗ್ರಹ ನವಮ ಭಾವದಲ್ಲಿ ಇರುತ್ತೆ, ಅದರಲ್ಲೂ ಕೂಡ ಉಚ್ಚವಾಗಿ ಸ್ಥಿತವಾಗಿರುತ್ತೆ. ಅತ್ಯಂತ ಉತ್ತಮವಾದ ಗುರುಬಲ ಅಂತ ಹೇಳುವಂಥದ್ದು ಇರುತ್ತೆ ಈ ಮಧ್ಯದ 5 ತಿಂಗಳಲ್ಲಿ. ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ವಿವಾಹ ಅಂತ ಹೇಳುವಂಥದ್ದು ಆಗುತ್ತೆ. ಇದಿಷ್ಟು ಒಂದು ಫಲ. ಇನ್ನು ತಂದೆಯ ಸಹಕಾರ ಪ್ರಾಪ್ತಿಯಾಗುತ್ತೆ. ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲೆಲ್ಲ ನಿಮ್ಮ ತಂದೆಯ ಒಂದು ಸಹಕಾರ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ರಾಜಕಾರಣಿಗಳಿಗೂ ಕೂಡ ಈ 5 ತಿಂಗಳು ಅತ್ಯಂತ ಉತ್ತಮವಾಗಿದೆ. ಅನೇಕ ಒಳ್ಳೆಯ ಗುಣಗಳನ್ನು ನೀವು ನಿಮ್ಮಲ್ಲಿ ಅಳವಡಿಸಿಕೊಳ್ತೀರಿ. ಏನೋ ಬೆಳಿಗ್ಗೆ ಬೇಗ ಹೇಳುವಂಥದ್ದು ಇರಬಹುದು, ವ್ಯಾಯಾಮವನ್ನು ಮಾಡುವಂಥದ್ದು, ಧ್ಯಾನವನ್ನು ಮಾಡುವಂಥದ್ದು, ಈ ರೀತಿಯಾಗಿ ಒಂದಷ್ಟು ಒಳ್ಳೆಯ ಗುಣಗಳನ್ನೆಲ್ಲ ನೀವು ಈ ಸಮಯದಲ್ಲಿ ಅಳವಡಿಸಿಕೊಳ್ತೀರಿ. ನಿಮ್ಮ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ವಿಕಸನವನ್ನು ಹೊಂದುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗಂತೂ ಈ ಸಮಯ ಅತ್ಯಂತ
ಉತ್ತಮವಾಗಿದೆ. ಹಾಗೆ ಕೃಷಿಯ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೂ ಕೂಡ ಈ ಸಮಯದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಈ ಸಮಯದಲ್ಲಿ ನಿಮಗೊಂದಷ್ಟು ಧಾರ್ಮಿಕ ಕಾರ್ಯಗಳಿಗೆ ಹಣದ ವಿನಿಯೋಗವನ್ನು ಮಾಡುವಂತಹ ಯೋಗ ಅಂತ ಹೇಳುವಂಥದ್ದು ಉಂಟು. ನೋಡಿ, ದ್ವಿತೀಯ ಭಾವದ ಅಧಿಪತಿ ನವಮ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು ಗುರುಗ್ರಹ. ಹಾಗಾಗಿ ಧಾರ್ಮಿಕ ಕಾರ್ಯಗಳಿಗೆಲ್ಲ ಹಣದ ವಿನಿಯೋಗವನ್ನು ಮಾಡ್ತೀರಿ, ಒಂದಷ್ಟು ಪುಣ್ಯಕರ್ಮಗಳನ್ನು ಮಾಡ್ತೀರಿ. ಇನ್ನು ಸಂತಾನವನ್ನು ಅಪೇಕ್ಷಿಸುತ್ತಿರುವಂತಹ ದಂಪತಿಗಳಿಗೂ ಕೂಡ ಈ ಸಮಯ ಜೂನ್ 2ರಿಂದ ಹಿಡಿದು ಅಕ್ಟೋಬರ್ ತಿಂಗಳ 31ನೇ ತಾರೀಕಿನವರೆಗೂ ಕೂಡ ಅತ್ಯಂತ ಉತ್ತಮವಾಗಿದೆ. ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿ ಆದರೆ ಈ 5 ತಿಂಗಳನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಅತ್ಯಂತ ಉತ್ತಮವಾಗಿದೆ ಸಮಯ. ಅದೃಷ್ಟ ಅಂತ ಹೇಳುವಂಥದ್ದು ಈ ತಿಂಗಳಲ್ಲಿ, ಈ 5 ತಿಂಗಳಲ್ಲಿ ನಿಮ್ಮ ಜೊತೆಗಿರುತ್ತೆ. ಇದನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡು ಅಭಿವೃದ್ಧಿಯನ್ನು ಹೊಂದಬೇಕು. ಇದು 2ನೇ ವಿಭಾಗ ಆಯಿತು. ಈಗ 3ನೇ ವಿಭಾಗ ಯಾವುದು? ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಅದನ್ನು ನೋಡಬೇಕು. ಈಗ ಗುರುಗ್ರಹ ಸಿಂಹರಾಶಿಯಲ್ಲಿ ಇರುತ್ತೆ ಅಂತ ಹೇಳಿದರೆ ನಿಮಗೆ ದಶಮ ಭಾವದಲ್ಲಿ ಗುರುಗ್ರಹದ ಸ್ಥಿತಿ ಇರುತ್ತೆ. ಈ ಸಂದರ್ಭದಲ್ಲಿ ನೀವು ಕೆಲವೊಂದು ವಿಚಾರಗಳಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಅದು ಯಾವುದು ಅಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಕೊನೆಯ 2 ತಿಂಗಳಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನೀವು ಯಾವುದೇ ನಿರ್ಧಾರವನ್ನು ಕೂಡ ಕೊನೆಯ 2 ತಿಂಗಳಲ್ಲಿ ತೆಗೆದುಕೊಳ್ಬಾರ್ದು. ಏನು ಉದ್ಯೋಗ ಮಾಡ್ತಿರ್ತೀರೋ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋದರೆ ಸರಿ. ಆ ಸಮಯದಲ್ಲಿ ಬದಲಾವಣೆಯನ್ನು ಮಾಡುವಂಥದ್ದು ಅಂಥದ್ದು ಯಾವುದು ಕೂಡ ಬೇಡ ಕೊನೆಯ 2 ತಿಂಗಳಲ್ಲಿ. ಇದಿಷ್ಟು ಈಗ ಇದಾಯಿತು. ಇನ್ನು ರಾಹುಗ್ರಹ ನಿಮಗೆ ಈ ವರ್ಷ ಸಂಪೂರ್ಣವಾಗಿ ಚತುರ್ಥ ಭಾವದಲ್ಲೇ ಸ್ಥಿತವಾಗಿರುತ್ತಲ್ಲ, ಹಾಗಾಗಿ ನೀವು ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಶನಿಗ್ರಹ ಪಂಚಮ ಭಾವದಲ್ಲಿ ನಿಮಗೆ ಸ್ಥಿತವಾಗಿರುವಂಥದ್ದು, ಹೋದ ವರ್ಷವೂ ಸ್ಥಿತವಾಗಿತ್ತು, ಪಂಚಮ ಶನಿ ನಡೀತಾ ಇತ್ತು. ಈ ವರ್ಷವೂ ಕೂಡ ಅದು ಮುಂದುವರಿಯುತ್ತೆ. ಆ ಸಂದರ್ಭದಲ್ಲಿ ಭ್ರಾಂತೋ ಜ್ಞಾನ ಸುತಾರ್ಥ ಹರ್ಷರಹಿತ ಧೀಸ್ಥೆ ಶಠೋ ದುರ್ಮತಿ ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ಭ್ರಾಂತಹ ಈ ಪಂಚಮ ಶನಿ ನಡೆಯುವಂತಹ ಸಂದರ್ಭದಲ್ಲಿ ಮನಸ್ಸಿಗೆ ವಿಕಲ್ಪಗಳು ಹೆಚ್ಚಾಗುತ್ತೆ ಅಂಥೇಳಿ. ಆದರೆ ಯಾವುದೇ ದೃಢವಾದಂತಹ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳುವುದಕ್ಕಾಗುವುದಿಲ್ಲ. ಮನಸ್ಸು ಸಿಕ್ಕಾಪಟ್ಟೆ ಚಂಚಲ ಆಗುತ್ತೆ. ಏನೋ ಸಣ್ಣ ಪುಟ್ಟ ವಿಚಾರಗಳು ಕೂಡ ಮನಸ್ಸಿಗೆ ಕಾಡೋದಕ್ಕೆ ಶುರುವಾಗುತ್ತೆ. ಮನಸ್ಸಿಗೆ ದುಃಖ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದರೆ ಆ ರೀತಿ ಮಾಡ್ಕೊಳ್ಬಾರ್ದು. ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡುವಂಥದ್ದನ್ನು ಮೊದಲು ಬಿಡಬೇಕಾಗತ್ತೆ. ಹರ್ಷರಹಿತ, ಅದೇ ಹೇಳಿದ್ದು, ಒಂಥರ ಏನೋ ಒಂಥರ ದುಃಖಗಳು ಇತ್ಯಾದಿಗಳೆಲ್ಲ ಕಾಡುವುದಕ್ಕೆ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಇದಿಷ್ಟು ನಿಮ್ಮ ಈ ವರ್ಷದ ಒಂದು ಭವಿಷ್ಯ. ನೋಡಿ, ಇದನ್ನು ನೋಡಿದವಾಗ ಏನು ಮೊದಲ 5 ತಿಂಗಳು ಹೋದ ವರ್ಷದ ಥರನೇ ಕೆಲವೊಂದು ವಿಚಾರಗಳಲ್ಲಿ ಜೋಪಾನವಾಗಿರಬೇಕು. ಮೊದಲ 5 ತಿಂಗಳು ಚೆನ್ನಾಗಿಲ್ಲ. ಮಧ್ಯದ 5 ತಿಂಗಳು ಅತ್ಯಂತ ಉತ್ತಮವಾಗಿದೆ. ನಿಮಗೆ ಎಲ್ಲ ವಿಚಾರದಲ್ಲೂ ನೋಡಿದ್ವಲ್ಲ, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಭಿವೃದ್ಧಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಈ ಸಮಯವನ್ನು ನೀವು ಸರಿಯಾಗಿ ಬಳಸ್ಕೊಳ್ಬೇಕು. ಕೊನೆಯ 2 ತಿಂಗಳು ನಿಮಗೆ ಮಧ್ಯಮವಾಗಿದೆ. ಏನು ತೀರ ಕೆಟ್ಟದು ಅಂಥೇಳಿ ಏನಿಲ್ಲ. ಉದ್ಯೋಗದ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಜೋಪಾನವಾಗಿದ್ದರೆ ಸಾಕಾಗುತ್ತೆ. ಮತ್ತೇನು ತೀರಾ ಸಮಸ್ಯೆ ಅಂತ ಹೇಳೋದೇನು ಉಂಟಾಗುವುದಿಲ್ಲ. ಆದರೆ ಮೊದಲ 5 ತಿಂಗಳು ಮಾತ್ರ ನೀವು ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ಆದಷ್ಟು ನೀವು ಈ ಒಂದು ವರ್ಷದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.